ಏನಾದರೂ ನಿಮಗೆ ಇಷ್ಟೇ ಅಂಕ ಗಳಿಸ್ಬೇಕು ಅಂತ ಏನಾದರೂ ಹೇಳಿದ್ರ ಅಪ್ಪಾಜಿ ಅವರು? ಇಲ್ಲ, ಡೌಟ್ ಇದ್ರೆ ಕ್ಲಿಯರ್ ಮಾಡೋರು. ಇಷ್ಟೇ ತೆಗಿಬೇಕು ಅಂತ ಫೋರ್ಸ್ ಏನಿಲ್ಲ. ನನ್ನ ಆಸೆ ಮೇಲೆ ತೆಗ್ದಿದ್ದೆ. ನೀವು ಸ್ಟೇಟ್ ಟಾಪರ್ ಆಗ್ಬೇಕು ಅಂತ ಅನ್ಕೊಂಡಿದ್ರಾ? ಹಾ, ಇತ್ತು ಆಸೆ. 625 ತೆಗಿಬೇಕು ಅಂತ. ಒಂದು ಮಾರ್ಕ್ಸ್ ಮಿಸ್ ಆಯ್ತು. ಯಾವ್ದ್ರಲ್ಲಿ ಒಂದು ಮಾರ್ಕ್ಸ್ ಮಿಸ್ ಆಯ್ತು? ಈಗ ಮ್ಯಾಥಮೆಟಿಕ್ಸ್ ಅಲ್ಲಿ ಮಿಸ್ ಆಯ್ತು. ಈಗ SSLC ಆಯ್ತು, ನೀನು ಉನ್ನತ ಶ್ರೇಣಿಯಲ್ಲಿ ಬಂದಿದ್ದೀರಾ. ಮುಂದಿನ ಭವಿಷ್ಯ ನಿಮ್ದು ಈಗ ಯಾವ ಥರ ಕನಸು ನಿಮ್ದು ಅಂತ? ನಾನು ಡಾಕ್ಟರ್ ಆಗ್ಬೇಕು. ಡಾಕ್ಟರ್ ಆಗಿ ಜನರ ಸೇವೆ ಮಾಡ್ಬೇಕು. ಮತ್ತೆ SSLC ಈಗ ಫಲಿತಾಂಶ ಬಂದಿದೆ. ಕೆಲವರು ಅನುತ್ತೀರ್ಣರಾಗಿದ್ದಾರೆ, ಮತ್ತೆ ಕೆಲವರು ಉತ್ತಮ ಸಾಧನೆ ಮಾಡಿದ್ದಾರೆ. ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅನುತ್ತೀರ್ಣರಾಗಿರೋರ್ಗು ಇನ್ನೂ 2 ಅವಕಾಶ ಇದೆ. ಮತ್ತೆ ಬರ್ದು ಮತ್ತೆ ಉತ್ತೀರ್ಣರಾಗ್ಬೋದು. ಇನ್ನು ಕಡಿಮೆ ಬಂದಿರೋರ್ಗು ಪರವಾಗಿಲ್ಲ, ಇನ್ನು ಮುಂದೆ ಹೆಚ್ಚು ಅವಕಾಶ ಬರುತ್ತೆ. ಅದರಲ್ಲಿ ಚೆನ್ನಾಗಿ ಸಾಧನೆ ಮಾಡ್ಲಿ ಅಂತ ಹೇಳ್ತೀನಿ. ವ್ಯಾಸಂಗ ಮಾಡಿ ಉತ್ತಮ ಅಂಕ ಗಳಿಸ್ಬೇಕಂದ್ರೆ ಯಾವ ತರ ಸ್ಟಡಿ ಮಾಡ್ಬೇಕು? ಸ್ಟಡೀಸ್ ಅಂದ್ರೆ ಏನಿಲ್ಲ, NCERT ಬುಕ್ ಇದೆ ಅಲ್ಲ, ಬುಕ್ ನ ಚೆನ್ನಾಗಿ ಓದಿದ್ರೆ ಸಾಕು. ನಿಮ್ಮ ಶಾಲೆ ಮತ್ತು ನಿಮ್ಮ ಗುರುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೆ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಬೆಳಗ್ಗೆ 8 ಗಂಟೆಯಿಂದ 5:30ವರೆಗೂ ನಮ್ಮ ಜೊತೆ ಇದ್ದು ತುಂಬಾ ಚೆನ್ನಾಗಿ ಸಹಕಾರ ಮಾಡಿದ್ದಾರೆ. ಥ್ಯಾಂಕ್ಸ್ ಎಲ್ಲ. ನಿಮ್ಮ ತಂದೆ ತಾಯಿಗೆ ಏನಾಗಿ ಇಷ್ಟಪಡ್ತೀರಾ? ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ತಂದೆ ಇದೇ ತರ ಸಪೋರ್ಟ್ ಮಾಡ್ಲಿ ಅಂತ. ಈ ತಂದೆ ತಾಯಿ ವೈದ್ಯರಾಗಬೇಕು ಅನ್ನೋ ಕನಸಿಗೆ ಏನ್ ಹೇಳ್ತಾರ ಅವರು? ಇಲ್ಲ, ಅವರು ನನ್ನ ಆಸೆಗೆ ಬಿಡ್ತಾರೆ. ನಿಮ್ಮ ಸಾಧನೆ ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ದಾರೆ. ನಿಮ್ಗೇನೆ ಯಾವ ತರ ನೀವು ಆಯ್ಕೆ ಮಾಡ್ಕೊಂತೀರ ಅದನ್ನೇ ಅವರು ಒಪ್ತಾರೆ. ಓಕೆ, ನಮ್ಮ ಕಡೆಯಿಂದ ಅಭಿನಂದನೆಗಳು ಮತ್ತೊಮ್ಮೆ. ಮತ್ತೆ PUC ಯಲ್ಲೂ ನಾವು ಈ ತರ ಮತ್ತೆ ಅವಕಾಶವನ್ನು ಕಲ್ಪಿಸ್ಕೊಡಿ. ಯಾಕೆಂದ್ರೆ ಈ ಸಾಧನೆ ಅನ್ನೋದು ಒಂದು ಮೆಟ್ಲಾಯ್ತು. ಎರಡನೇ ಮೆಟ್ಟಿಲು ಕೂಡ ಯಶಸ್ವಿ ಆಗಲಿ ಅಂತ ನಾವು ಹಾರೈಸ್ತೀವಿ. ಮಂಜುನಾಥ್ ಸರ್, ನಿಮ್ಮ ಮಗಳು ಈಗ ಸಾಧನೆ ಮಾಡಿದರೆ, ರಾಜ್ಯಕ್ಕೆ ಟಾಪ್ 2 SSLC ಫಲಿತಾಂಶದಲ್ಲಿ. ನಿಮ್ಗೆ ಏನ್ಸುತ್ತೆ? ಖುಷಿ ಆಗುತ್ತಾ? ತುಂಬ ಖುಷಿ ಆಗುತ್ತೆ ಸರ್. ಬೇರೆ ಮಕ್ಕಳೆಲ್ಲ ವರ್ಷ ರ್ಯಾಂಕ್ ಬರೋದನ್ನು TV ನಲ್ಲಿ ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ. ಈ ಸಲ ನಮ್ಮ ಮಗಳು ಕೂಡ ರಾಜ್ಯಕ್ಕೆ 2ನೇ ರ್ಯಾಂಕನ್ನು ತೆಗೆದಿದ್ದಾಳೆ. ತುಂಬ ಖುಷಿ ಆಗುತ್ತೆ. 1 ಮಾರ್ಕ್ಸಲ್ಲಿ ಫಸ್ಟ್ ರ್ಯಾಂಕ್ ಮಿಸ್ ಆಯ್ತು ಅಂತೇಳಿ ಅವಳು ಅಂದ್ಕೊತಿದ್ಲು. ಅವಳಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಈಗ ಪ್ರಾಥಮಿಕ ಶಿಕ್ಷಣ ಎಲ್ಲಿ ಕೊಡ್ಸಿದ್ದೀವಿ? ಕನ್ನಡ ಮಾಧ್ಯಮನ ಆಂಗ್ಲ ಮಾಧ್ಯಮನ? ಇಂಗ್ಲೀಷ್ ಮೀಡಿಯಮ್ಮೇ ಸರ್. ಅದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಲ್ಲಿ ಪ್ರಾರಂಭದಲ್ಲಿ ನಾವು ಟೀಚರಾಗಿ ವರ್ಕ್ ಮಾಡ್ತಿದ್ವಿ. ಅಲ್ಲಿ 1-2ನೇ ತರಗತಿನ ಓದಿದ್ಲು. ನಂತರ ಪಾವಗಡಕ್ಕೆ ವರ್ಗಾವಣೆ ಆಯ್ತು ನಮಗೆ. ಅಲ್ಲಿ 3ರಿಂದ 7ನೇ ತರಗತಿವರೆಗೂ ಅಲ್ಲಿ ಓದಲಿದ್ಲು. 8ರಿಂದ ಇಲ್ಲಿ ವಾಸವಿಗೆ, ಸಿರಾ ತಾಲೂಕು ವಾಸವಿ ಸ್ಕೂಲ್ಗೆ ಹಾಕಿದ್ವಿ. ಚೆನ್ನಾಗಿದೆ ಸ್ಕೂಲ್ ಅಂಥೇಳಿ ಸೇರಿಸಿದ್ವಿ. ಅಲ್ಲಿ ಶಾಲೆ ಶಿಕ್ಷಕರು ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಒಳ್ಳೆ ಕೋಚಿಂಗನ್ನು ಕೊಟ್ಟಿದ್ದಾರೆ. ಒಳ್ಳೆ ಟ್ಯೂಷನ್ ಕೂಡ ಮಾಡ್ತಿದ್ರು. ಬೆಳಗ್ಗೆಯಿಂದ ತಗೊಂಡು ಸಂಜೆವರೆಗೂ ಕೋಚಿಂಗ್ ಕೊಡ್ತಾಯಿದ್ರು. ಎಕ್ಸಾಮ್ ಹತ್ರ ಬಂದಂಗೆ ಒಳ್ಳೆ ತಯಾರು ಮಾಡಿದ್ದಾರೆ ಅವರು. ಈಗ ಬಹುತೇಕ ಹೆಣ್ಮಕ್ಳೇ ಚೆನ್ನಾಗಿ ಓದೋದು ಅನ್ನೋ ಒಂದು ನಂಬಿಕೆ ಐತೆ. ನಿಮ್ಗೆ ಅನ್ಸುತ್ತೆ ನಿಮ್ಮ ಮಗಳ ಬಗ್ಗೆ? ಇಲ್ಲ, 100% ಕರೆಕ್ಟ್ ಅದು. ಯಾಕೆಂದರೆ ಗಂಡು ಮಕ್ಕಳೇ ಸಾಧನೆ ಮಾಡಬೇಕು ಅಂತ ಏನಿಲ್ಲ. ಹೆಣ್ಮಕ್ಳು ಯಾವುದರಲ್ಲೂ ಕಮ್ಮಿ ಇಲ್ಲ, ಒಳ್ಳೆ ಸಾಧನೆಯನ್ನು ಮಾಡ್ತಾರೆ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳನ್ನು ನೋಡ್ತಾ ಇದ್ದೇವೆ. ಈಗ 1ನೇ ರ್ಯಾಂಕ್ ಬಂದಿರೋದು ಕೂಡ ಒಂದು ಹೆಣ್ಮಗಳೇ. ಹಾಗಾಗಿ 2ನೇ ರ್ಯಾಂಕ್ ಕೂಡ ತೆಗೆದಿದ್ದಾಳೆ ನಮ್ಮ ಮಗಳು. ತುಂಬ ಖುಷಿ ಆಗುತ್ತೆ. ಒಂದು ಪ್ರೋತ್ಸಾಹದಾಯಕ ಮಾತು ಹೇಳ್ಬೇಕು ಅಂತ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಹೀಗೆ ಚೆನ್ನಾಗಿ ಮುಂದೆನೂ ಓದ್ಕೊಂಡು ಒಳ್ಳೆ ಹಂತಕ್ಕೆ ಹೋಗಲಿ ಅನ್ನೋದು ನಮ್ಮ ಉದ್ದೇಶ. ಅವಳು ವೈದ್ಯಕೀಯ ವೃತ್ತಿಯನ್ನು ಮಾಡಬೇಕು ಅಂತೇಳಿ ಇಷ್ಟಪಡ್ತಿದ್ದಾಳೆ. ಸೆಕೆಂಡ್ PUCಲಿ ಸೈನ್ಸನ್ನು ಕೊಡಿಸಿ ನಂತರ ನೀಟ್ ಮುಖಾಂತರ ವೈದ್ಯರಾಗಲಿಕ್ಕೆ ಅವಕಾಶ, ಏನೇನು ಸಪೋರ್ಟ್ ಬೇಕು ಎಲ್ಲವನ್ನು ನಾವು ಮಾಡ್ತೀವಿ. ಮಂಜುಳಾ ಮೇಡಮ್, ನಿಮ್ಮ ಮಗಳಿಗೆ ಸಾಧನೆ ಮಾಡಿದ್ದಾರೆ. ಮಗಳ ಸಾಧನೆ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ತುಂಬ ಖುಷಿ ಆಗುತ್ತೆ. ಸಾಧನೆ ಈ ಥರ ಟಾಪ್ 2 ಆಗ್ತದ ಅಂತ ಅನ್ಕೊಂಡಿದ್ರ? ಎಕ್ಸಾಮ್ ಬಂದಿದೆ, ನಾನು ಹೇಳಿದ್ಲು ಬರ್ತೆ ಹಿಂಗೊಂದು ಮಿಸ್ ಆಗುತ್ತೆ ಅಂತ. ಹಾಗೆ ಬಂದಿದೆ. ತುಂಬ ಖುಷಿ ಆಗ್ತಾ ಇದೆ. ಹೀಗೆ ಮುಂದಕ್ಕೂ ಓದ್ಲಿ. ಮಗಳಿಗೆ ಸಹಕಾರ ಯಾವ ತರ ಕೊಡ್ತಾ ಇದ್ರ? ನಿಮ್ಮ ಮನೆಯಲ್ಲಿ ಸಹಕಾರ ಯಾವ ತರ ಕೊಡ್ತಾ ಇದ್ರಿ ಮಗಳಿಗೆ ಓದಕ್ಕೆ? ಅಂದರೆ ಓದೋ ಟೈಮಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಟೈಮಿಗೆ ಸರಿಯಾಗಿ ಮಲಗೋದು ಎಲ್ಲ ಟೈಮ್ ಸರಿಯಾಗಿ ಹೇಳೋದು. ಬೆಳಗ್ಗೆ 8 ಗಂಟೆಗೆ ಹೊರಡೋಳು, ಆ ಟೈಮಿಗೆಲ್ಲ ರೆಡಿ ಮಾಡೋದು. ಹಾಂ, ಇಲ್ಲ ಮನೆಯಲ್ಲೇ. ಅವಳು ಎಷ್ಟು ಗಂಟೆವರೆಗೂ ಓದ್ತಾ ಇಲ್ಲ, ಅಷ್ಟು ಗಂಟೆವರೆಗೂ ಎದ್ದಿದ್ದು ನಾವು ಆಮೇಲೆ ಮಲಗ್ತಾ ಇದ್ವಿ. ವೈದ್ಯಕೀಯ ವೃತ್ತಿಗೆ ಹೋಗ್ಬೇಕಂತ ಈಗ ನಿಮ್ಮ
ಒಂದು ಪ್ರೋತ್ಸಾಹ ಯಾವ ಥರ ಇರ್ತದೆ? ಅವಳಿಗೆ ಯಾವ್ದು ಇಷ್ಟನ ಅದು ಮಾಡಲಿ, ಅವಳು ಬಿಟ್ಟಿದ್ದು ಇಷ್ಟನ. ನಮಸ್ತೆ ಸರ್. ಹಾಂ ನಿಮ್ಮ ಪಾಪಗೆ ನೀವು ನಿಮ್ಮನೆಲ್ಲ ಫೋಟೋ ಹ್ಞೂ ಸರ್. ಅಭಿನಂದನೆ ಕರ್ಮ ನಿಮಗೆ. ತುಂಬಾ ಧನ್ಯವಾದ ಸರ್. ತುಂಬಾ ಚೆನ್ನಾಗಿ ಓದ್ಬೇಕು. ಇನ್ನು ಮುಂದಿನ ತರಗತಿಗಳು ಕೂಡ PUC ನಲ್ಲೂ ಕೂಡ ಒಳ್ಳೆ ಮಾರ್ಕ್ ತಗೊಂಡು ಯಶಸ್ವಿ ಆಗ್ಬೇಕು. ಎಸ್ ಸರ್. ಇದೇ ಇದನ್ನ ಮುಂದುವರಿಸ್ಬೇಕಮ್ಮ. ಎಸ್ ಸರ್. ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಸರ್.